ನಮಸ್ತೆ ಎಲ್ಲರಿಗೂ. ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ ನ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಜ್ಯೋತಿ ಸೌಮ್ಯ, ಟ್ರೈನರ್ ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್. ಈ ದಿನ ಈ ವಿಡಿಯೋವನ್ನ ಮಾಡ್ತಾ ಇರುವ ಉದ್ದೇಶ ಅಂತ ಹೇಳಿದ್ರೆ, ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ ನ ಬಗ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ಸ್ ಗಳನ್ನ ತಿಳ್ಕೊಳ್ಬೇಕು. ಹಾಗೆ ಟ್ರೈನಿಂಗ್ ನಲ್ಲಿ ನಾವು ಏನು 9 ಹಂತಗಳಲ್ಲಿ ಟ್ರೈನಿಂಗ್ಸ್ ಗಳನ್ನ ಮಾಡ್ತಾ ಇದ್ವಿ, ಅದರ ಜೊತೆಗೆ 2 ಅಡಿಷನಲ್ ಟಾಸ್ಕ್ ಗಳನ್ನ ನಾವು ಆಡ್ ಆನ್ ಮಾಡಿದ್ದೇವೆ. ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡುವ ಉದ್ದೇಶದಿಂದ, ಹಾಗೆ 28ನೇ ಫೆಬ್ರವರಿ ಒಳಗೆ ನಮ್ಮ ಟ್ರೈನಿಂಗ್ ಗಳು ಕಂಪ್ಲೀಟ್ ಆಗಿ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಲೆಟರ್ಸ್ ಗಳನ್ನ ಕೊಡಬೇಕು ಅಂತ ಡಿಸಿಷನ್ಗೆ ನಮ್ಮ ನ್ಯಾಷನಲ್ ಕೋಆರ್ಡಿನೇಟರ್ಸ್ ಗಳು ಬಂದಿದ್ದಾರೆ. ಸೊ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ನಾನಿವತ್ತು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ಅರ್ಥೈಸಿಕೊಳ್ಳಿ ವಿಚಾರಗಳನ್ನ. ಇದರಲ್ಲಿ ಯಾವುದೇ ಅನುಮಾನಗಳಿದ್ರು ಅಥವಾ ಯಾವುದೇ ಪ್ರಶ್ನೆಗಳಿದ್ರು ಕೂಡ ಅದನ್ನ ನೀವು ನಂತರ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅದಕ್ಕೆ ಉತ್ತರಗಳನ್ನ ಕೊಡ್ತಾ ಹೋಗ್ತೇನೆ. ಓಕೆ, ಈಗ ಮೇನ್ ವಿಚಾರಕ್ಕೆ ಬರೋದಾದ್ರೆ, ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ ಅಂತ ಅನ್ನೋದು ಒಂದು ಕೆನಡಿಯನ್ ಬೇಸ್ಡ್ NGO ಆಗಿರ್ತದೆ. 2009ರಿಂದ ಈ ಒಂದು NGO ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ನಮ್ಮ ಭಾರತ ಸರ್ಕಾರದಲ್ಲಿ ಇದನ್ನ 6 ತಿಂಗಳಿನಿಂದ ಕಾರ್ಯಾಚರಣೆಗೆ ತಂದಿದ್ದಾರೆ. ಸುಮಾರು 6 ತಿಂಗಳಿನಿಂದ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಕರೆಂಟ್ ಅಫೇರ್ಸ್ ನ ಅಡಿಯಲ್ಲಿ ಸೆಕ್ಷನ್ 8 ಅಂಡರ್ ನಲ್ಲಿ ಭಾರತ ಸರ್ಕಾರದೊಂದಿಗೆ ಇದು ರಿಜಿಸ್ಟರ್ಡ್ ಕೂಡ ಆಗಿದೆ. 6 ತಿಂಗಳಿಂದ ಯಾವ ರೀತಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀವಿ, ಇದರ ಪ್ರಮುಖ ಉದ್ದೇಶಗಳೇನು ಅಂತ ಅನ್ನೋದನ್ನ ನಾನು ಫಸ್ಟ್ ನಿಮಗೆ ಹೇಳ್ಬಿಡ್ತೇನೆ. ಈ ಒಂದು ಕೆನಡಿಯನ್ NGO ಆದಂತ ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ ಅಂಡರ್ ನಲ್ಲಿ ಪಾಲಿಸಿ ಬ್ರಿಗೇಡ್ ಅಂತ ಹೇಳ್ಬಿಟ್ಟು ಏನು ನಾವು ಸೆಕ್ಷನ್ 8 ಅಂಡರ್ ನಲ್ಲಿ ರಿಜಿಸ್ಟರ್ ಅನ್ನ ಮಾಡ್ಕೊಂಡಿದ್ದೇವೆ. ಇದು ಏನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಭಾರತ ಸರ್ಕಾರದಲ್ಲಿ ಸ್ಪೆಷಲಿ ಕೇಂದ್ರ ಸರ್ಕಾರದ ಕೆಲವೊಂದು ಮಿನಿಸ್ಟ್ರಿಗಳು ಅಂದ್ರೆ 93 ಮಿನಿಸ್ಟ್ರಿಗಳ ಅಂಡರ್ ಅಲ್ಲಿ ಬರುವಂತ ಕೆಲವೊಂದು ಪಾಲಿಸೀಸ್ ಗಳನ್ನ ನಮ್ಮ ಜನಸಾಮಾನ್ಯರಿಗೆ ಅಂದ್ರೆ ಬಡತನ ರೇಖೆಗಿಂತ ಕಡಿಮೆ ಇರೋರಿಗೆ ಅಥವಾ ಬಡತನ ರೇಖೆಯಲ್ಲಿ ಇರುವಂತವರಿಗೆ, ಲೈಕ್ ನಾವು ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಅಂತ ಹೇಳಿ ಏನ್ ಹೇಳ್ತೀವೋ ಆ ಜನಸಾಮಾನ್ಯರಿಗೆ ಇದರ ಮಾಹಿತಿಗಳನ್ನ ಸಂಪೂರ್ಣವಾಗಿ ಒದಗಿಸಿಕೊಡುವಂಥದ್ದು, ಉದ್ಯೋಗಾವಕಾಶಗಳನ್ನ ಕಲ್ಪಿಸಿಕೊಡುವಂಥದ್ದು, ಹಾಗೆ ಆದಷ್ಟು ಸಹಾಯವನ್ನ ಸರ್ಕಾರದ ವತಿಯಿಂದ ಮಾಡಲಿಕ್ಕೆ ಪ್ರಯತ್ನವನ್ನ ಪಡುವಂಥದ್ದು ನಮ್ಮ ಪಾಲಿಸಿ ಬ್ರಿಗೇಡ್ ನ ಒಂದು ಪ್ರಮುಖ ಉದ್ದೇಶವಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾವ ರೀತಿ ಕಾರ್ಯವನ್ನ ಮಾಡ್ತಾ ಇದ್ದೇವೆ ಪಾಲಿಸಿ ಬ್ರಿಗೇಡ್ ಅಂಡರ್ ನಲ್ಲಿ ಅಂತ ಅಂದ್ರೆ, ನಾವು ಸುಮಾರು ನಮ್ಮ ಭಾರತದಲ್ಲಿ 28 ರಾಜ್ಯಗಳಲ್ಲಿ ಸುಮಾರು 2,75,000 ಗ್ರಾಮ ಪಂಚಾಯತಿಗಳಿಗೆ ಒಬ್ಬರಂತೆ 3ರಿಂದ 4 ವಾರ್ಡ್ಗಳಿಗೆ ಒಬ್ಬರು ಪಾಲಿಸಿ ಕೋಆರ್ಡಿನೇಟರ್ ಗಳನ್ನ ನೇಮಕ ಮಾಡಿಕೊಂಡು ಸುಮಾರು 3.5 ಲಕ್ಷದಷ್ಟು ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಅನ್ನೋದು ನಮ್ಮ ಒಂದು ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ ನ ಪ್ರಮುಖವಾದ ಉದ್ದೇಶ ಆಗಿದೆ. ಸೊ ಇದರ ನಿಟ್ಟಿನಲ್ಲಿ ಈಗ ಸುಮಾರು 5ರಿಂದ 6 ತಿಂಗಳಿಂದ 6 ಲಕ್ಷ ಜನರು ನಮ್ಮಲ್ಲಿ ಟ್ರೈನಿಂಗ್ಸ್ ಗಳನ್ನ ಪಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಸುಮಾರು 3.5 ಲಕ್ಷದಷ್ಟು ಜನರಿಗೆ ಉದ್ಯೋಗಾವಕಾಶಗಳನ್ನ ಪರ್ಮನೆಂಟ್ ಆಗಿ ಕೊಡಬೇಕು ಅಂತ ಅನ್ನುವ ನಿಟ್ಟಿನಲ್ಲಿ ನಾವು ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಇದನ್ನ ಫೆಬ್ರವರಿ 28ರ ಒಳಗೆ ನಮ್ಮ ಟ್ರೈನಿಂಗ್ಸ್ ಗಳನ್ನ ಕಂಪ್ಲೀಟ್ ಮಾಡಿ ಅವರಿಗೆ 15 ವರ್ಷಗಳ ಕಾಲಕ್ಕೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಪರ್ಮನೆಂಟ್ ಜಾಬ್ ಅನ್ನ ಕೊಡಬೇಕು, ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳನ್ನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಈ ಕೆಲಸವನ್ನ ನಾವು ಮಾಡ್ತಾ ಇರುವಂತದ್ದು. ಓಕೆ, ಇದು ಬಂದು ಬೇಸಿಕ್ ಇನ್ಫಾರ್ಮೇಶನ್ ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ ಮತ್ತೆ ಪಾಲಿಸಿ ಬ್ರಿಗೇಡ್ ಬಗ್ಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ನಂತರ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಟ್ರೈನಿಂಗ್ ಟೈಮ್ ನಲ್ಲಿ ನಾವು 9 ಹಂತಗಳಲ್ಲಿ ಟ್ರೈನಿಂಗ್ಸ್ ಗಳನ್ನ ಕೊಡ್ತಾ ಇದ್ವಿ. ಇವಾಗ ಅದಕ್ಕೆ 2 ಅಡಿಷನಲ್ ಟಾಸ್ಕ್ ಗಳನ್ನ ಅಥವಾ 2 ಅಡಿಷನಲ್ ಹಂತಗಳನ್ನ ನಾವು ಸೇರ್ಪಡೆ ಮಾಡಿದ್ದೀವಿ. ಅದು ಯಾವ 2 ಹಂತಗಳು ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಾನು ಇವಾಗ ಕೊಡ್ತೇನೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಎನ್ಸೆನಾನ್ಸಾ ಕಾಲೇಜ್ ಆಫ್ ದುಬೈನಲ್ಲಿ ಈಗ ಈ ಮಂತ್ ಅಲ್ಲಿ ಅಂದ್ರೆ ಫೆಬ್ರವರಿ 3rd ವೀಕ್ ನಲ್ಲಿ ಆಲ್ಮೋಸ್ಟ್ ಉದ್ಘಾಟನೆ ಆಗ್ಬೇಕಾಗಿರುವಂತ ಎನ್ಸೆನಾನ್ಸಾ ಕಾಲೇಜ್. ಇದು ಬಂದು ದುಬೈ ಸರ್ಕಾರದವರು ಸುಮಾರು 3.5 ಲಕ್ಷ ಸ್ಕ್ವೇರ್ ಫೀಟ್ ನಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಿರುವಂತದ್ದು. ಈ ಕಾಲೇಜಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಬೌದ್ಧಿಕವಾಗಿ ಸಮಾನರು ಅಂತ ಹೇಳ್ಬಿಟ್ಟು ಹೇಳಿದ್ದಾರೋ ಅಂತಹ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ವೃದ್ಧಾಪ್ಯದಲ್ಲಿರುವಂತವರಿಗೆ ಇಲ್ಲಿ ಇರೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತದ್ದು ಮೇನ್ ಆಗಿದೆ.
ಸುಮಾರು 3.5 ಲಕ್ಷ ಚದರ ಸ್ಕ್ವೇರ್ ಫೀಟ್ ನಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಈ ಕಟ್ಟಡದಲ್ಲಿ ಸುಮಾರು 55,000 ಜನರು ಇರುವಂತಹ ಅಥವಾ ಉಳಿದುಕೊಳ್ಳುವಂತಹ ಒಂದು ಅವಕಾಶವನ್ನ ಈ ಒಂದು ಕಾಲೇಜ್ ನಲ್ಲಿ ಮಾಡಿಕೊಳ್ಳಲಾಗಿದೆ. ಇದು ಇದರ ಸ್ಪೆಷಾಲಿಟಿ ಅಂತಾನೆ ಹೇಳ್ಬಹುದು. ಸೊ ಏನ್ ಮಾಡ್ತಾರೆ ಈ ಕಾಲೇಜ್ ನಲ್ಲಿ? ನಾರ್ಮಲ್ ಕಾಲೇಜ್ ಆಗಿದೆ ಅಂತ ಹೇಳಿ ಕೇಳ್ಬೋದು ನೀವು. ಅಲ್ಲ, ಇದೊಂದು ಇನ್ಸ್ಟಿಟ್ಯೂಷನ್ ಅಂತಾನೂ ಅಲ್ಲ, ಹಾಸ್ಪಿಟಲ್ ಅಂತಾನೂ ಅಲ್ಲ, ಅಥವಾ ಓಲ್ಡ್ ಏಜ್ ಹೋಮ್ ಅಂತಾನೂ ಅಲ್ಲ. ಈ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಇದು ಬೌದ್ಧಿಕವಾಗಿ ಅಸಮರ್ಥರು ಅಂತ ಹೇಳ್ಬಿಟ್ಟು ಏನ್ ಹೇಳಿದೆ ಅಂತ ಮಕ್ಕಳಿಗೆ, ವೃದ್ಧಾಪ್ಯದಲ್ಲಿರುವಂತಹ ವ್ಯಕ್ತಿಗಳಿಗೆ ಇಲ್ಲಿ ಉಳಿದುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡ್ಕೊಡ್ಲಾಗುತ್ತೆ. ಅವರು ಯಾರದೇ ಒಂದು ಆಧಾರ ಇಲ್ಲದೆ ತಮ್ಮ ಕಾಲದ ಮೇಲೆ ತಾವು ನಿಂತ್ಕೊಳ್ಳುವಂತಹ ಅಥವಾ ಅವರ ಕೈಯಲ್ಲಿ ಯಾವ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ತದೋ ಆ ಕೆಲಸಗಳನ್ನ ಮಾಡಿಕೊಂಡು ಅವರು ಆ ಒಂದು ಡಿಗ್ನಿಫೈಡ್ ಆಗಿ ಜೀವನವನ್ನ ನಡೆಸಬೇಕು ಅಂತಾನು ಉದ್ದೇಶದಿಂದ, ಆ ಒಂದು ನಿಟ್ಟಿನಿಂದ ಈ ಕಾಲೇಜನ್ನ ಇನಾಗ್ರೇಟ್ ಮಾಡ್ತಾ ಇರುವಂತ. ಈ ಕಾಲೇಜ್ ಇನಾಗ್ರೇಷನ್ ಬಂದು ಅಥವಾ ಉದ್ಘಾಟನೆಯಿಂದ ಶ್ರೀಯುತರಾದಂತಹ ನಮ್ಮ ಭಾರತ ಸರ್ಕಾರದ ಕೇಂದ್ರ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರು ಹಾಗೆ ಶ್ರೀಯುತರಾದಂತ ಶೇಖ್ ಅಮ್ರನ್ ಅವರು ಉದ್ಘಾಟನೆಯನ್ನ ಮಾಡುವಂತಹ ಎಲ್ಲಾ ಸೂಚನೆಗಳು ನಮ್ಗೆ ಈಗ ಆಲ್ರೆಡಿ ಬಂದಿರುವಂತದ್ದು. ಸೊ ಏನು ಈ ಟಾಸ್ಕಿಗೂ ಈ ಒಂದು ಕಾಲೇಜಿಗೂ ಏನ್ ಸಂಬಂಧ ಅಂತ ಅನ್ನೋದು ಎಲ್ಲರ ಒಂದು ಅನುಮಾನ ಇರ್ಬೋದು ಅಂತ ಅನ್ಕೊಳ್ತೇನೆ. ಸೊ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಕಾಲೇಜ್ ನಲ್ಲಿ ಅಂದ್ರೆ ಎನ್ಸೆನಾಜ ಕಾಲೇಜ್ ನಲ್ಲಿ 12,000 ಪೋಸ್ಟಿಂಗ್ಸ್ ಗಳು ಅಥವಾ ಹುದ್ದೆಗಳು ಖಾಲಿ ಇರ್ತದೆ. ಆ ಒಂದು ಪೋಸ್ಟಿಂಗ್ ಗಳಿಗೆ ಜನಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳುವಂತ ಕೆಲಸವನ್ನ ದುಬೈ ಗವರ್ನಮೆಂಟ್ ಈಗ ಮಾಡ್ಬೇಕು ಅಂತ ಹೇಳಿ ಮುಂದಾಗಿದೆ. ಸೊ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಹೇಳಿದ್ರೆ, ದುಬೈ ಗವರ್ನಮೆಂಟ್ ಅವರು 12,000 ಪೋಸ್ಟ್ ಗಳನ್ನ ಜಾಬ್ ಗಳನ್ನ ತಗೊಳ್ಳೋದು ಏನು ಕಷ್ಟದ ಕೆಲಸ ಅಲ್ಲ. ಆದ್ರೆ ಇಲ್ಲಿ ಇರುವಂತಹ ಬೌದ್ಧಿಕ ಅಸಮರ್ಥತೆಯನ್ನ ಹೊಂದಿರುವಂತಹ ವ್ಯಕ್ತಿಗಳನ್ನ ನೋಡ್ಕೊಳ್ಳುವಂತಹ ಒಂದು ಸ್ಪೆಷಲ್ ಎಜುಕೇಶನ್ ಅನ್ನ ಹೊಂದಿರುವಂತಹ ವ್ಯಕ್ತಿಗಳನ್ನ ಇಲ್ಲಿ ಅಪಾಯಿಂಟ್ ಮಾಡ್ಕೊಳ್ಬೇಕು ಅಂತ ಅನ್ನೋದು ಇಲ್ಲಿಯ ಉದ್ದೇಶ. ಅಲ್ಲಿ ಇರುವಂತಹ ವ್ಯಕ್ತಿಗಳನ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸ್ಪೆಷಲ್ ಎಜುಕೇಶನ್ ನ ಅವಶ್ಯಕತೆ ಇರ್ತದೆ. ಇಲ್ಲಿ ಏನ್ ಮಾಡ್ಬೇಕು ನಾವು ಈ ಟಾಸ್ಕ್ ನಲ್ಲಿ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಅಲ್ಲಿ ಕೆಲಸ ಮಾಡುವಂತ ಆಸಕ್ತಿ ಇದ್ದಂತಹ ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡುವಂತದ್ದು, ಅವರಿಗೆ ಸ್ಪೆಷಲ್ ಎಜುಕೇಶನ್, ಇಂಡಿಯನ್ ಗವರ್ನಮೆಂಟ್ ಅಲ್ಲಿ ಸ್ಪೆಷಲ್ ಎಜುಕೇಶನ್ ಆಗಿದ್ರು ಕೂಡ ಇಲ್ಲಿ ಒಂದು ಎಕ್ಸಾಮ್ ಅನ್ನ ಕೊಡ್ತಾರೆ. KHDA ನಲ್ಲಿ ಮತ್ತೆ ನಾಲೆಜ್ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಸಂಬಂಧಪಟ್ಟದ್ದು. ಇದು ಬಂದು ದುಬೈ ಗವರ್ನಮೆಂಟಿನ ಒಂದು ಯೂನಿವರ್ಸಿಟಿ ಆಗಿರ್ತದೆ. ಎನ್ಸೆನಾಜ ಕಾಲೇಜ್ ಕೂಡ ಇದರ ಅಂಡರ್ ಅಲ್ಲಿ ರಿಜಿಸ್ಟರ್ಡ್ ಆಗಿರ್ತದೆ. ಸೊ ಈ ಕಾಲೇಜ್ ನಲ್ಲಿ ಒಂದು ಸ್ಪೆಷಲ್ ಎಜುಕೇಶನ್ ಗೆ ಸಂಬಂಧಪಟ್ಟಂತ ಎಕ್ಸಾಮಿನೇಷನ್ಸ್ ಅನ್ನ ಕೊಡ್ತಾರೆ ಡೈರೆಕ್ಟ್ ಆಗಿ. ಅದನ್ನ ಪಾಸ್ ಆಯ್ತು ಅಂತ ಹೇಳಿದ್ರೆ ಅದರಲ್ಲಿ ಎನ್ಸೆನಾಜ ಕಾಲೇಜ್ ನಲ್ಲಿ ಕೆಲಸ ಮಾಡುವಂತ ಅವಕಾಶವನ್ನು ನೀವು ಪಡ್ಕೊಳ್ಬಹುದು. ಸೊ ಆ ಸ್ಪೆಷಲ್ ಎಜುಕೇಶನ್ ನಮ್ಮಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಇದೇ ಇನ್ಸ್ಟಿಟ್ಯೂಟ್ ನಲ್ಲಿ ನಿಮಗೆ ಆ ಒಂದು ಟ್ರೈನಿಂಗ್ ಅನ್ನ ಪಡ್ಕೊಳ್ಳೋ ಅವಕಾಶವನ್ನು ಕೂಡ ಮಾಡಿಕೊಡ್ತಾರೆ. ಇದಕ್ಕೆ ಬೇಕಾದಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡೋದು ಈ ಒಂದು ಟಾಸ್ಕ್ ಉದ್ದೇಶ ಆಗಿರ್ತದೆ. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ 12,000 ಹುದ್ದೆಗಳು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಅಡ್ಮಿನಿಸ್ಟ್ರೇಟರ್ ಇಂದ ಹಿಡಿದು ಸ್ವೀಪರ್ಸ್ ಗಳ ತನಕನೂ ಕೂಡ ಎಲ್ಲಾ ಹುದ್ದೆಗಳನ್ನ ನೋಡ್ಬೋದು. ಲೈಕ್ ಅಡ್ಮಿನಿಸ್ಟ್ರೇಟರ್ ಆಗಿ ಆಡಳಿತ ಅಧಿಕಾರಿಗಳಾಗಿರ್ಬೋದು, ಪ್ರೊಫೆಸರ್ಸ್ ಗಳಾಗಿರ್ಬೋದು, ಡಾಕ್ಟರ್ಸ್ ಗಳಾಗಿರ್ಬೋದು, ನರ್ಸ್ ಆಗಿರ್ಬೋದು, ಡ್ರೈವರ್ಸ್ ಆಗಿರ್ಬೋದು, ಪ್ಲಂಬರ್ಸ್ ಆಗಿರ್ಬೋದು, ಸ್ವೀಪರ್ಸ್ ಆಗಿರ್ಬೋದು, ಹೀಗೆ ಹಲವು ರೀತಿಯ ಹುದ್ದೆಗಳನ್ನ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಒಟ್ಟು 12,000 ಹುದ್ದೆಗಳನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಆ ಹುದ್ದೆಗಳಿಗೆ ಯಾರು ಬೇಕಾದ್ರೂ ಅಪ್ಲೈ ಅನ್ನ ಮಾಡಬಹುದು. ಅದಕ್ಕೆ ಬೇಕಾದಂತ ಸ್ಪೆಷಲ್ ಎಜುಕೇಶನ್ ನ ನೆಸೆಸಿಟಿಯನ್ನ ನೀವು ಫುಲ್ಫಿಲ್ ಮಾಡ್ಬೇಕಾಗುತ್ತೆ. ಇದು ಬೇಕಾದಂತ ಒಂದು ಸ್ಕಿಲ್. ಇದನ್ನ ನಾವು 10ನೇ ಟಾಸ್ಕ್ ಆಗಿ ನಮ್ಮ ಒಂದು ಟ್ರೈನಿಂಗ್ ಪೀರಿಯಡ್ ನಲ್ಲಿ ತಗೊಳ್ತಾ ಇದ್ದೇವೆ. ಓಕೆ, ಇದಿಷ್ಟು ಬಂದು ಎನ್ಸೆನಾಜ ಕಾಲೇಜ್ ಆಫ್ ದುಬೈಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆಗಿತ್ತು. ನೆಕ್ಸ್ಟ್ ಒಂದು ಇನ್ನೊಂದು ಟಾಸ್ಕ್ ನಾನು ಹೇಳಿದ್ದು ಅಂದ್ರೆ 11ನೇ ಹಂತವನ್ನ ಏನು ಅಂತ ಹೇಳಿದ್ರೆ ಹಾನೆಸ್ಟ್ ಹಾರ್ವೆಸ್ಟ್ ಅಂತ ಅನ್ನೋದು. ಓಕೆ, ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಮ್ಮ ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ ಅಂತ ಅನ್ನುವ NGO ದಟ್ ಇಸ್ ಅ ನಾನ್ ಪ್ರಾಫಿಟಬಲ್ NGO. NGO ಅಂತ ಹೇಳಿದ್ರೆ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಆಗಿರ್ತದೆ. ಸೊ ಆದರೆ ಇದರ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತ 14 ಎಂಟಿಟಿಗಳು ಅಂದ್ರೆ 14 ಘಟಕಗಳು ಏನಿದ್ದಾರೆ ಅವು ಒಂದು ಪ್ರಾಫಿಟ್ ಮಾಡುವಂತಹ ಒಂದು ಘಟಕಗಳು ಆಗಿರ್ತದೆ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ನನಗೆ ಆಲ್ರೆಡಿ ಹೇಳಿದೆ ಎನ್ಸೆನಾಜ
ಕಾಲೇಜ್ ಆಫ್ ದುಬೈ. ಇನ್ನೊಂದು ಅದೇ ರೀತಿಯ ಎಂಟಿಟಿ ಅಥವಾ ಒಂದು ಘಟಕ ಅಂತ ಹೇಳಿದ್ರೆ ಹಾನೆಸ್ಟ್ ಹಾರ್ವೆಸ್ಟ್ ಅಂತ ಹೇಳಿ ಹೇಳ್ಬೋದು. ಏನಿದು ಹಾನೆಸ್ಟ್ ಹಾರ್ವೆಸ್ಟ್ ಅಂತ ಹೇಳ್ಬಿಟ್ಟು ನಿಮ್ಗೆ ಅನುಮಾನ ಇರ್ಬೋದು. ಸೊ ಅದನ್ನ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾನೆಸ್ಟ್ ಹಾರ್ವೆಸ್ಟ್ ಅಂತ ಅನ್ನೋದು ಒಂದು ಘಟಕ ಏನ್ ಮಾಡ್ತಾರೆ ಇಲ್ಲಿ ಅಂತ ಹೇಳಿದ್ರೆ ಸಾವಯವ ಆಹಾರಗಳನ್ನ ಅಥವಾ ಆರ್ಗ್ಯಾನಿಕ್ ಫುಡ್ ಅಂತ ಹೇಳಿ ಏನ್ ಹೇಳ್ತೀವಿ ಅದನ್ನ ನಾವು ಪ್ರಮೋಟ್ ಮಾಡುವಂಥದ್ದು ಇಲ್ಲಿ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಹಾನೆಸ್ಟ್ ಹಾರ್ವೆಸ್ಟ್ ಅಂತ ಅನ್ನೋದು MOU ಅಂಡರ್ ನಲ್ಲಿ ನಮ್ಮ ಸೂಪರ್ ಮಾರ್ಕೆಟ್ಸ್ ಗಳಲ್ಲಿ ಲೈಕ್ ವಾಲ್ಮಾರ್ಟ್ ನಂತಹ ಕಾರ್ಫಾರ್ ನಂತಹ ಕೆಲವೊಂದು ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ಗಳ ಜೊತೆಗೆ ಕಾಂಟ್ರಾಕ್ಟ್ಸ್ ಗಳನ್ನು ಹೊಂದಿದೆ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಸುಮಾರು 20,000 ಸ್ಕ್ವೇರ್ ಫೀಟ್ ನಲ್ಲಿ ಒಂದು ವಾಲ್ಮಾರ್ಟ್ ಸೂಪರ್ ಮಾರ್ಕೆಟ್ ಅನ್ನ ನಾವು ನೋಡಬಹುದು. ಇದರ ಅಂಡರ್ ಅಲ್ಲಿ ಒಂದು ಸ್ಪೇಸ್ ನಲ್ಲಿ ಏನ್ ಮಾಡ್ತಾರೆ 2,000 3,000 ಸ್ಕ್ವೇರ್ ಫೀಟ್ ನಷ್ಟು ಜಾಗವನ್ನ ನಮ್ಮ ಒಂದು ಹಾನೆಸ್ಟ್ ಹಾರ್ವೆಸ್ಟ್ ಕಂಪನಿಗೆ ಅಥವಾ ಘಟಕಕ್ಕೆ ಬಿಟ್ಕೊಟ್ಟಿರ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಹಾನೆಸ್ಟ್ ಹಾರ್ವೆಸ್ಟ್ ನಾವು ಅಂತ ಹೇಳಿದ್ರೆ ತಮ್ಮಲ್ಲಿರುವಂತಹ ಒಂದು ಆರ್ಗ್ಯಾನಿಕ್ ಫುಡ್ಸ್ ಗಳು ಅಥವಾ ಫುಡ್ ಅಷ್ಟೇ ಅಲ್ಲ ಆರ್ಗ್ಯಾನಿಕ್ ಫುಡ್ ಮತ್ತೆ ಮೆಡಿಸಿನ್ಸ್ FNCC ಸಂಬಂಧಪಟ್ಟಂತ 3 ಎಂಟಿಟಿಗಳಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ಡಿಸ್ಪ್ಲೇ ಮಾಡ್ತಾರೆ. ಈ ಒಂದು ಹಾನೆಸ್ಟ್ ಹಾರ್ವೆಸ್ಟ್ ಅಂತ ಅನ್ನುವ ಒಂದು ಎಂಟಿಟಿ ಏನಿದೆ ಸುಮಾರು 38,000 ಸೂಪರ್ ಮಾರ್ಕೆಟ್ ಗಳ ಒಂದು ಚೈನ್ ಅನ್ನ ಹೊಂದಿದೆ. ಇದು ಬಂದು ಕೆನಡಾದಲ್ಲಿರ್ಬಹುದು, US ಗವರ್ನಮೆಂಟ್ ಅಲ್ಲಿ ಇರಬಹುದು, ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕನ್ ಗವರ್ನಮೆಂಟ್ ಅಲ್ಲಿ ಇರಬಹುದು, ಆಸ್ಟ್ರೇಲಿಯಾ, ಮಿಡಲ್ ಈಸ್ಟ್ ಅಂತಹ ಹಲವು ದೇಶಗಳಲ್ಲಿ ಇದರ ಒಂದು ಎಂಟಿಟೀಸ್ ಗಳನ್ನ ಹೊಂದಿದೆ. ಸುಮಾರು 38,000 ಸೂಪರ್ ಮಾರ್ಕೆಟ್ಸ್ ಗಳಲ್ಲಿ ಒಂದೊಂದು ಸೂಪರ್ ಮಾರ್ಕೆಟ್ ನಲ್ಲಿ 20 ವೇಕೆನ್ಸೀಸ್ ಗಳನ್ನ ನಾವು ನೋಡಬಹುದು. ಅಂದ್ರೆ 20 ಖಾಲಿ ಇರುವ ಹುದ್ದೆಗಳನ್ನ ನಾವು ನೋಡಬಹುದು. ಇಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ತರ ಹುದ್ದೆ ಅಂತ ಹೇಳಿದ್ರೆ ಮಾರ್ಕೆಟೈಸರ್ ಆಗುವಂತಹ ಒಂದು ಅವಕಾಶವನ್ನ ನಾವು ಪಡಿತೀವಿ. ಇದು ನಮ್ಮ ನೆಕ್ಸ್ಟ್ ಟಾಸ್ಕ್ ಗೆ ಸಂಬಂಧಪಟ್ಟದ್ದು. ಮಾರ್ಕೆಟೈಸರ್ ಆಗ್ಬೇಕು ಅಂತ ಹೇಳ್ಬಿಟ್ರೆ ಏನ್ ಮಾಡ್ಬೇಕು ಅದು ವೆರಿ ಇಂಪಾರ್ಟೆಂಟ್. ಮಾರ್ಕೆಟೈಸರ್ ಆಗೋದಕ್ಕೆ ಇಂಟೆನ್ಷನ್ ಅಥವಾ ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿಗಳನ್ನ ಹುಡುಕಿ ಅವರಿಗೆ ಇದರ ಕೋರ್ಸ್ ಆಗಿರ್ಬೇಕು. ಕೋರ್ಸ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಎನ್ಸೆನಾಜಾ ಕಾಲೇಜ್ ನಲ್ಲಿ ಇದಕ್ಕೆ 16 ತಿಂಗಳ ಟ್ರೈನಿಂಗ್ ಅನ್ನ ಕೊಡ್ತೇವೆ. 12 ತಿಂಗಳ ಟ್ರೈನಿಂಗ್ ಇರ್ತದೆ. 4 ತಿಂಗಳಲ್ಲಿ ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಗಳನ್ನ ಮಿಡಲ್ ಈಸ್ಟ್ ನಲ್ಲಿ ಕೊಡ್ತಾರೆ. ಸೊ ಇದು ಮುಗಿದ ನಂತರ ಅವರೇ ಅಪಾಯಿಂಟ್ಮೆಂಟ್ ಕೂಡ ಮಾಡ್ಕೊಳ್ತಾರೆ. ಸುಮಾರು 38,000 ಸೂಪರ್ ಮಾರ್ಕೆಟ್ಸ್ ಗಳಲ್ಲಿ 20 ವೇಕೆನ್ಸೀಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ 7 ಲಕ್ಷ ಹುದ್ದೆಗಳನ್ನ ಈ ಒಂದು ಹಾನೆಸ್ಟ್ ಹಾರ್ವೆಸ್ಟ್ ಕೊಡ್ತಾ ಇದೆ. ಸೊ ಇದರಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುವಂತ ವ್ಯಕ್ತಿಗಳನ್ನ ನೀವು ಹುಡುಕಿ ಇಲ್ಲಿ ಕೊಡುವಂತದ್ದು. ಕೆಲಸ ಮಾಡ್ಬೇಕು ಅಂತಲ್ವಾ ಇಂಟ್ರೆಸ್ಟ್ ಇರೋರಿಗೆ ಈ ಒಂದು ಅವಕಾಶವನ್ನ ಕೊಡಿಸುವಂತದ್ದು ನಮ್ಮ ಮತ್ತೊಂದು ಟಾಸ್ಕ್ ಆಗಿರ್ತದೆ. ಸೊ ಇದಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಗಳು ಸ್ಕಿಲ್ಸ್ ಗಳು ಬೇಕು ಅಂತ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಫ್ಲೂಯೆನ್ಸಿ ಇರ್ಬೇಕು, ಮಲ್ಟಿಪಲ್ ಲ್ಯಾಂಗ್ವೇಜಸ್ ಗೊತ್ತಿರ್ಬೇಕು. ಅಂದ್ರೆ ಬರೀ ಒಂದೇ ಭಾಷೆಯಲ್ಲ ಹಲವಾರು ಭಾಷೆಗಳಲ್ಲಿ ಫ್ಲೂಯೆನ್ಸಿಯನ್ನ ಹೊಂದಿರುವಂತ ವ್ಯಕ್ತಿಗಳು ಇಲ್ಲಿ ಕೆಲಸ ಮಾಡೋದಕ್ಕೆ ಅರ್ಹರಾಗಿರ್ತಾರೆ ಅಂತ ಹೇಳಿ ಹೇಳ್ಬಹುದು. ಜೊತೆಗೆ ಅದರ ಸ್ಪೆಷಲೈಸ್ಡ್ ಕೋರ್ಸ್ ಆಗಿರ್ಬೇಕು. ಕೋರ್ಸ್ ಆಗಿಲ್ಲ ಅಂತ ಹೇಳಿದ್ರೆ ನಾನೀಗ ಆಲ್ರೆಡಿ ಹೇಳಿರ್ತಾರ ಎನ್ಸೆನಾಜಾ ಕಾಲೇಜ್ ಅಲ್ಲಿ ಅದಕ್ಕೆ ಬೇಕಾದಂತ ಕೋರ್ಸ್ ಗಳನ್ನ ನಾವೇ ಕೂಡ ಕೊಡ್ತೇವೆ. ಅಲ್ಲಿಗೆ ಬಂದು ಜಾಯಿನ್ ಆಗಿ ನಂತರ ಜಾಬ್ ಸೇರ್ಕೊಳ್ಬಹುದು. ಇದನ್ನು ಕೂಡ ಬಂದು 15 ವರ್ಷಗಳ ಪರ್ಮನೆಂಟ್ ಕಾಂಟ್ರಾಕ್ಟ್ ಬೇಸ್ಡ್ ಮೇಲೆ ಜಾಬ್ ಅನ್ನ ಕೊಡುವಂತದ್ದು. ಇಲ್ಲಿ ಏನು ಉಪಯೋಗ ಅಂತ ಹೇಳಿದ್ರೆ ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಅರ್ನ್ ಮಾಡುವಂತಹ ಅವಕಾಶವನ್ನ ಇದು ನಿಮ್ಗೆ ಮಾಡ್ಕೊಡ್ತದೆ. ನಾನು ಹೇಳ್ತಾ ಇರೋದು ಇಂಡಿಯನ್ ರುಪೀಸ್ ಅಲ್ಲಿ 4 ರಿಂದ 5 ಲಕ್ಷಗಳ ತನಕ ನೀವು ಒಂದು ತಿಂಗಳಿಗೆ ಸಂಪಾದನೆ ಮಾಡುವಂತ ಅವಕಾಶವನ್ನ ಹಾನೆಸ್ಟ್ ಹಾರ್ವೆಸ್ಟ್ ಕಂಪನಿ ನಿಮ್ಗೆ ಮಾಡ್ಕೊಡ್ತದೆ. ಸೊ ಇದು ಬಂದ್ಬಿಟ್ಟು ನಮ್ಮ 11ನೇ ಟಾಸ್ಕ್ ಆಗಿರುತ್ತೆ. ಸೊ ಈಗಾಗಲೇ ಹೇಳಿದಾಗ 2 ಟಾಸ್ಕ್ ಬಗ್ಗೆ ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಇನ್ನು ಹಳೆಯ 9 ಟಾಸ್ಕ್ ಗಳ ಬಗ್ಗೆ ನಿಮ್ಗೆ ಎಲ್ರಿಗೂ ಸಂಪೂರ್ಣ ಮಾಹಿತಿ ಇದ್ದೇ ಇದೆ. ಇದು 11 ಟಾಸ್ಕ್ ಗಳಲ್ಲಿ 3 ಟಾಸ್ಕ್ ಗಳನ್ನ ಯಾರು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾರೋ ಅವರಿಗೆ ಪರ್ಮನೆಂಟ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ಆದಂತಹ ಡಾಕ್ಟರ್ ನವಾಬ್ ವಜೀದ್ ಸರ್ ಅವರು ನಮಗೆ ಇನ್ಫಾರ್ಮ್ ಮಾಡಿರೋ ಪ್ರಕಾರ 28ನೇ ಫೆಬ್ರವರಿಯ ಒಳಗೆ ಎಲ್ಲಾ ಟ್ರೈನಿಂಗ್ಸ್ ಗಳು ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಅದರ ಒಳಗೆ ಎಲ್ಲರೂ ಕೂಡ ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡಿ
3 ಟಾಸ್ಕ್ ಗಳನ್ನ ಅಟ್ ಲೀಸ್ಟ್ ಯಾರು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾರೋ ಅವರಿಗೆ ಪರ್ಮನೆಂಟ್ ಆಗಿ 15 ವರ್ಷಗಳ ಕಾಂಟ್ರಾಕ್ಟ್ ಬೇಸ್ ಮೇಲೆ, ಅಂದ್ರೆ 15 ವರ್ಷಗಳಿಗೆ ಒಂದು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡು ಪರ್ಮನೆಂಟ್ ಆಗಿ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ಯಾರಿಗೆ 15 ವರ್ಷಗಳ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಸಿಗ್ತಾರೋ ಅವರಿಗೆ ಗ್ರಾಂಟ್ಸ್ ಗಳನ್ನ ಕೊಡುವುದು ಕೂಡ ಇರ್ತದೆ. ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಸೊ ಇದಿಷ್ಟು ಬಂದು ಬೇಸಿಕ್ ಇನ್ಫಾರ್ಮೇಶನ್ಸ್ ಗಳು ಮತ್ತು 11 ಟಾಸ್ಕ್ಗಳಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ನಾನು ಕ್ಲಿಯರ್ ಅಂತ ಕೊಟ್ಟಿದ್ದೀನಿ. ಎಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಯಾರಿಗಾದ್ರೂ ಇದರಲ್ಲಿ ಸಮಸ್ಯೆ ಇದ್ರೆ ಅಥವಾ ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ನೀವು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ಖಂಡಿತ ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಕೊಡ್ತೀನಿ. ಜೊತೆಗೆ ನಮ್ಮ ಒಂದು ಟ್ರೈನಿಂಗ್ ಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ ಗೆ ಸಂಬಂಧಪಟ್ಟಂತೆ ಇರ್ಬೋದು, ಸಂಪೂರ್ಣ ಮಾಹಿತಿಗಳನ್ನ ನಮ್ಮ ಒಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ನಲ್ಲಿ, ಹಾಗೆ ಟೆಲಿಗ್ರಾಮ್ ನಲ್ಲಿ ಮತ್ತು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ನಮ್ಮ ನ್ಯಾಷನಲ್ ಕೋಆರ್ಡಿನೇಟರ್ ಆದಂತ ಡಾಕ್ಟರ್ ನವಾಬ್ ವಜೀದ್ ಸರ್ ಅವರು ಡೈಲಿ ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಇರ್ತಾರೆ. ದಯಮಾಡಿ ಎಲ್ಲರೂ ಕೂಡ ಮಿಸ್ ಮಾಡದೆ ಪ್ರತಿದಿನನೂ ಕೂಡ ಅದ್ರ ಬಗ್ಗೆ ಓದ್ಬೇಕು, ಅದರ ಇನ್ಫಾರ್ಮೇಶನ್ಸ್ ಗಳನ್ನ ತಗೊಳ್ಬೇಕು. ಇಷ್ಟನ್ನು ಹೇಳ್ತಾ ನನ್ನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.